ಕಾಂಚನಾನ ವಿಚಾರಣೆ ಮಾಡ್ಬೇಕಾದ್ರೆ ಮೊದಲು ಇರಿಟೇಟೆಡ್ ಆಗಿ ಉತ್ತರ ಕೊಟ್ಲು. ಆಮೇಲೆ ಬೋಲ್ಡ್ ಆಗಿ ನನಗೆ ಆ ವಿಗ್ರಹ ಮೇಲೆ ಯಾವ ಆಸಕ್ತಿನೂ ಇಲ್ಲ, ಕಾಳಜಿನೂ ಇಲ್ಲ ಅಂತ ಹೇಳಿದ್ಲು. ಅದೇ ಟೈಮ್ಗೆ ನನಗ್ ಭರತ್ ಹತ್ರದಿಂದ ಕಾಲ್ ಬಂತು. ವಿಗ್ರಹ ವಿಷಯದಲ್ಲಿ ನಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಆಗಲ್ಲ ಅಂದಿದ್ಕೆ ಭರತ್ನ ವಿಚಾರಣೆ ಮಾಡಕ್ ಹೋದೆ. ಅವ್ರು ಕಾಲೇ ಮಾಡಿಲ್ಲ ಅಂತ ಸಾಧಿಸಿದ್ರು. ಅವ್ರ ಕಾಲ್ ಲಿಸ್ಟ್ ನ ಚೆಕ್ ಮಾಡಿದಾಗ ಅವರೆಲ್ಲ ಕಾಲ್ ಮಾಡಿದ್ದು ಅಂತ ಗೊತ್ತಾಯ್ತು. ನಂಬರ್ ಟ್ರ್ಯಾಕ್ ಮಾಡು ಅಂತ ಅಜಯ್ ಕಾಲ್ ಮಾಡಿ ಹೇಳ್ದೆ. ಅಂಕಲ್ ರೂಮ್ ಕಿಟಕಿ ಕೆಳಗಡೆ ಜಾಗ ನೋಡಕ್ ಹೋದೆ. ಅಲ್ಲಿ ನನಗ್ ಸಿಗರೇಟ್ ಬಚ್ ಸಿಕ್ತು. ಅದು ಭರತ್ ಸೇಬ್ ಬಿಸಾಕಿರೋದು. ಸುಶೀಲಾ ಆಂಟಿನ ವಿಚಾರಣೆ ಮಾಡಕ್ ಹೋದೆ. ಅದೇನ್ ಕೇಳ್ಬೇಕು ಅಂತಿದ್ಯೋ ಬೇಗ ಕೇಳು. ಅವ್ರು ಯಾಕೋ ಗಾಬ್ರಿಯಲ್ಲಿ ಉತ್ತರ ಕೊಟ್ಟಂಗಿತ್ತು. ಅದರಿಂದ ಅನುಮಾನ ಶುರು ಆಯ್ತು. ಆ ಅನುಮಾನ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅತ್ತೆ, ನಿಮ್ಮನ್ನ ಅವಳು ಏನ್ ಕೇಳಿದ್ಲು? ವಿಗ್ರಹ ಸಿಗತ್ತೆ ಅಂತ ಹೇಳ್ತಿದ್ದಾಳೆ. ನನಗೆ ಭಯ ಆಗ್ತಾ ಇದೆ. ಭಯ ಆಗ್ತಿದ್ಯಾ? ಯಾಕೆ? ವಿಗ್ರಹನ ನೀವೇನಾದ್ರೂ? ಸಂಧ್ಯಾ, ಸಾರಿ ಅತ್ತೆ. ಅವಳು ವಿಗ್ರಹ ಸಿಗುತ್ತೆ ಅಂತ ಹೇಳಿದ್ಮೇಲೆ ನೀವು ಸಂತೋಷ ಪಡ್ಬೇಕಲ್ವಾ? ಭಯ ಅಂದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನನಗೆ ವಿಗ್ರಹ ಸಿಗತ್ತೆ ಅನ್ನೋ ಸಂತೋಷಕ್ಕಿಂತ ಇದೇ ನೆಪದಲ್ಲಿ ಅಣ್ಣ ತಂಗಿ ಎಲ್ಲಿ ಒಂದಾಗ್ಬಿಡ್ತಾರೋ ಅನ್ನೋ ಆತಂಕ. ಆ ಪ್ಲಾನ್ ಇಟ್ಕೊಂಡೆ ಪ್ರತಿಭಾ ಇಲ್ಲಿಗೆ ಬಂದಿರೋದು. ಮಾವನ ತಂಗಿ ತುಂಬಾ ಕೆಟ್ಟವರಾ? ಇಲ್ಲ, ತುಂಬ ಒಳ್ಳೆಯವರು ಅವ್ರ ಅಣ್ಣನ ಪಾಲಿಗೆ. ಆದರೆ ನನಗೆ ನನ್ನ ಮಕ್ಕಳಿಗೆ ಆಸ್ತಿಲಿ ಪಾಲು ಕೇಳೋರು. ಅವರಿಬ್ಬರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ಅಣ್ಣ ತಂಗಿನ ದೂರ ಮಾಡಿದ್ ನೀವಾ? ಮತ್ತೆ ಕಾಂಚನ ಅವ್ರ ತಂಗಿ ಮಗನ ಮದುವೆ ಆಗಲಿಲ್ಲ, ಅದಕ್ಕೆ ಅವ್ರ ತಂಗಿ ದೂರ ಆದ್ರು ಅಂತ ಮಾವ ಅವಾಗವಾಗ ಹೇಳ್ತಿರ್ತಾರೆ. ಕಾಂಚನನ ಕಾರಣಕ್ಕೆ ದೂರ ಆಗಿದ್ದು. ಆದರೆ ನಾನು ಆ ದೂರನ ನನ್ನ ಅನುಕೂಲಕ್ಕೆ ಬಳಸ್ಕೊಂಡೆ. ಕಾಂಚನ ಇಷ್ಟಪಟ್ಟಿರೋ ಹುಡುಗ ಬೇಡ, ರುಕ್ಮಿಣಿ ಮಗ ಪ್ರಶಾಂತ್ಗೆ ಕಾಂಚನನ್ ಕೊಟ್ಟು ಮದುವೆ ಮಾಡಿ ಅಂತ ನಾನು ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಅಣ್ಣ ತಂಗಿ ದೂರ ಆಗದೆ ಇರೋ ಹಾಗೂ ನೋಡ್ಕೋಬೋದಾಗಿತ್ತು. ಆದರೆ ನಾನು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಲಿ. ಯಾಕೆ ಅಂದರೆ ಅಣ್ಣ ತಂಗಿ ಸಂಬಂಧ ಅಷ್ಟೊಂದು ಗಟ್ಟಿಯಾಗಿತ್ತು. ನಿಮ್ಮ ಮಾವ ನೆಪ ಹೇಳ್ಕೊಂಡು ಹೋಗಿ ತಂಗಿಗೆ ಚಿನ್ನ ಬೆಳ್ಳಿ ಅಂತ ಉಡುಗೊರೆ ಕೊಟ್ಟು ಬರ್ತಾಯಿದ್ರು. ಸಾಲದು ಅಂತ ಮನೆಗೂ ಕರೆದು ಆತಿಥ್ಯ ಮಾಡ್ತಾಯಿದ್ರು. ಹೀಗಿರಬೇಕಾದ್ರೆ ಕಾಂಚನ ಅವ್ರ ಮನೆ ಸೊಸೆ ಆದರೆ ಅಣ್ಣ ತಂಗಿ ಇಬ್ಬರು ಇನ್ನೂ ಹತ್ತಿರ ಆಗ್ತಿದ್ರು. ನಮ್ಮನೆ ಆಸ್ತಿನೆಲ್ಲ ಕಾಂಚನ ಮತ್ತು ರುಕ್ಕುಗೆ ಬರೆದ್ಬಿಡ್ತಿದ್ರು ಅನ್ನೋ ಆತಂಕ ನನಗೆ ಹೆಚ್ಚಾಗಿತ್ತು. ಕಾಂಚನ ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡಿಕೊಟ್ರೆ ಸಹಜವಾಗಿ ಅಣ್ಣ ತಂಗಿ ದೂರ ಆಗ್ತಾರೆ. ಆಗ ನನ್ನಿಬ್ಬರು ಗಂಡು ಮಕ್ಕಳಿಗೆ ಆಸ್ತಿ ಉಳಿಯುತ್ತೆ ಅಂತ ಅಂದ್ಕೊಂಡೆ. ಹಾಗೆ ಅಣ್ಣ ತಂಗಿ ದೂರನೂ ಆದರು. ಆಗ ನನ್ನ ಗಂಡು ಮಕ್ಕಳಿಗೆ ಆಸ್ತಿ ಉಳಿಯುತ್ತೆ, ಯಾವ ತೊಂದರೆನೂ ಆಗಲ್ಲ ಅಂತ ಅಂದ್ಕೊಂಡೆ. ಆದರೆ ಈ ಪ್ರತಿಭಾ ಅಣ್ಣ ತಂಗಿ ಮಧ್ಯೆ ಇರೋ ಬಿರುಕನ್ನು ಸರಿ ಮಾಡ್ತೀನಿ ಅಂತ ಬಂದಿದ್ದಾಳೆ. ಅಣ್ಣ ತಂಗಿ ಇಬ್ಬರು ಒಂದಾಗ್ಬಿಟ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅಮ್ಮ, ಮೊದಲು ಮನೆ ವಿಗ್ರಹದ ಮ್ಯಾಟ್ರು ಕ್ಲಿಯರ್ ಆಗಿ, ಆಮೇಲೆ ಇದ್ದೇ ಇದೆಯಲ್ಲ. ರೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಒಂದು ನಿಮಿಷ ಬನ್ನಿ. ಅಲ್ಲ, ಏನು ಸಂಧ್ಯಾ? ಸರ್, ನಿಜವಾಗ್ಲೂ ನಾನಲ್ಲ ಸರ್, ನಾನು ಮಾಡಿಲ್ಲ ಸರ್ ಇದನ್ನ. ಅಮ್ಮ ಸರ್, ನೋಯುತ್ತೆ ಸರ್. ಸರ್ ಪ್ಲೀಸ್ ಸರ್, ಸರ್ ನಾನು ಮಾಡಿಲ್ಲ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ನನ್ನ ತತ್ಕೆ ಚೆನ್ನಾಗಿ ತತ್ಕೆ, ದೇವ್ರ ವಿಗ್ರಹಗಳನ್ನೇ ಸಾಗಿಸ್ತಾರೆ. ತತ್ಕೆ ಸರ್, ಸರ್ ನಾನು ಮಾಡಿಲ್ಲ ಸರ್, ನಿಜವಾಗ್ಲೂ ನಾನು ತಪ್ಪಿಲ್ಲ ಸರ್. ಸರ್ ನಾನು ಮಾಡಿಲ್ಲ ಸರ್, ನಾನು ಮಾತು ನಂಬಿ ಸರ್. ಸರ್, ಪರಸ್ಪರ ಬಗ್ಗೆ ಗೊತ್ತಾಯ್ತು ಸರ್. ಹೇಳಜಯ್. ಚಂದ್ರಶೇಖರ್ ಮಗ ಭರತ್ ಬಗ್ಗೆ ಗೊತ್ತಾಯ್ತು. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಶುರು ಮಾಡಿದ್ದಾನೆ. ಬ್ಯಾಂಕಲ್ಲಿ ಲೋನ್ ತೊಗೊಂಡು ಫ್ಲ್ಯಾಟ್ ತೊಗೊಂಡಿದ್ದಾನೆ. ಅಷ್ಟೇ ಅಲ್ಲ, ಫ್ರೆಂಡ್ಸ್ ಜೊತೆ ಪಾರ್ಟಿ ಅದು ಇದು ಅಂತ ತುಂಬ ಖರ್ಚು ಮಾಡಿದ್ದಾನೆ. ಫ್ರೆಂಡ್ಸ್ ಮೋಸ ಮಾಡಿದ್ದಾರೆ,
ಬಿಸ್ನೆಸ್ ಲಾಸ್ ಆಗಿದೆ, ಈಗ ನಿರುದ್ಯೋಗಿ ಆಗಿದೆ. EMIನ ಟೈಮಿಗೆ ಸರಿಯಾಗಿ ಕಟ್ತಾ ಇಲ್ಲ. ಅದಕ್ಕೆ ಬ್ಯಾಂಕ್ನವರು ಫ್ಲ್ಯಾಟ್ನ ಜಪ್ತಿ ಮಾಡೋ ಸ್ಟೇಜಲ್ಲಿದ್ದಾರೆ. ಒಂದ್ ನಿಮಿಷ, ಭರತ್ಗೆ ಇಷ್ಟು ದೊಡ್ಡ ಮನೆ ಇರಬೇಕಾದ್ರೆ ಫ್ಲ್ಯಾಟ್ ಯಾಕೆ ಖರೀದಿ ಮಾಡ್ತಾನೆ? ದುಡ್ಡಿದೆ, ದುಡ್ಡು ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಫ್ಲ್ಯಾಟ್ ತೊಗೊಂಡಿದ್ದಾನೆ. ಓಹೋ, ಅಜಯ್ ಪ್ರಾಪರ್ಟಿ ತಗೊಂಡಿದ್ದಾರೆ ಅಂತ ಹೇಳ್ತಿದ್ಯಾ? ಶ್ಯೂರಿಟಿಗೋಸ್ಕರ ಬ್ಯಾಂಕಲ್ಲಿ ಏನಾದ್ರು ಪ್ಲೆಜ್ ಮಾಡಬೇಕಲ್ವಾ? ಹಾಂ, ಚಂದ್ರಶೇಖರ್ ಅವ್ರ ಮನೆ ಪೇಪರ್ಸ್ನ ಬ್ಯಾಂಕಲ್ಲಿ ಇಟ್ಟಿದ್ದಾನೆ. ಅಂದರೆ ಎಷ್ಟು ಲೋನ್ ತಗೊಂಡಿದ್ದಾರೆ? 86 ಲಕ್ಷ ತೊಗೊಂಡಿದ್ದಾನೆ, 75 ಲಕ್ಷ ಬ್ಯಾಲೆನ್ಸ್ ಇದೆ. 25 ಲಕ್ಷ ಬ್ಯಾಲೆನ್ಸಾ? ಹೌದಕ್ಕ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಶ್ರೀಧರ್ ಅವರೇ, ಓ ಪತ್ತೆದಾರಿ ಪ್ರತಿಭಾ, ಬನ್ನಿ ಬನ್ನಿ. ಇದ್ಯಾರ ವಾಯ್ಸು ಗೊತ್ತಾಗ್ಲಿಲ್ವಲ್ಲ? ಸೆಂಚುರಿ ಗೌಡ. ಓ, ನಿಮ್ಮನ್ನ ನೋಡಿದಾಗೆಲ್ಲ ಏನೋ ಕೇಳಬೇಕು ಅನ್ಕೋತೀನಿ, ಆದರೆ ಮರ್ತು ಹೋಗುತ್ತೆ. ಚಂದ್ರು ಅಂಕಲ್ ಹೇಳಿದ್ದು ನೀವು ಇಂಜಿನಿಯರು, ಬಿಸ್ನೆಸ್ ಮ್ಯಾನು, ಜೊತೆಗೆ ಟಿವಿ, ಮೊಬೈಲ್, ರೇಡಿಯೋ ಎಲ್ಲ ರಿಪೇರ್ ಮಾಡ್ತೀರಾ ಅಂತ. ಅದಲ್ಲದೆ ಮಿಮಿಕ್ರಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ಹೇಗೆ? ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಎಲ್ಲರನ್ನೂ ನಗ್ಸೋದಕ್ಕೆ, ಸಂತೋಷ ಪಡಿಸೋದಕ್ಕೆ ಅಂತ ಶುರು ಮಾಡಿದ್ದು ಮುಂದಿನ ಲಕ್ಷ್ಮೀ ರಥೋತ್ಸವಕ್ಕೆ ಪ್ರೋಗ್ರಾಮ್ ಕೊಡಿ ಅನ್ನೋ ಮಟ್ಟಕ್ಕೆ ಬಂದಿದೆಯಮ್ಮ. ನನಗೊಂಥರ ಸ್ಟೇಜ್ ಫಿಯರು, ಜನರು ನೋಡಿದ್ರೆ ನಡ್ಕ ಉಂಟಾಗುತ್ತೆ. ಇದೊಂದು ಹೇಳ್ತಾರಲ್ಲ ಯಾವುದೋ ಬಾತ್ರೂಮ್ ಸಿಂಗರ್ ಅಂತ, ಹಾಗೆ ನಂದು ಒಂಥರ ಮನೆ ಮಿಮಿಕ್ರಿ. 5 ನಿಮಿಷ ಕೊಟ್ಟರೆ ನಿನ್ನ ಮಿಮಿಕ್ರಿನೂ ಮಾಡ್ತೀನಿ, ಓಕೆನಮ್ಮ? ಅಯ್ಯಯ್ಯೋ ಬೇಡ, ನನಗೆ ನಾಚಿಕೆ ಆಗುತ್ತೆ. ಇರಬೇಕು. ಹಾಂ, ನಿಮ್ಮ ಮಗನಿಗೆ ಮೊಬೈಲ್ ಕೊಡಿಸಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದಷ್ಟೇ ಅಲ್ಲಮ್ಮ, ಮೊಬೈಲ್ ಕೂಡ ತುಂಬಾ ದುಬಾರಿಯಾಗಿದೆಯಮ್ಮ. ಅಷ್ಟು ದುಬಾರಿ ಮೊಬೈಲ್ ನಿಮ್ಮ ಮಗನಿಗೆ ಮಾತ್ರ ಯಾಕೆ ಕೊಡ್ಸಿದ್ರಿ? ಮಗಳಿಗೂ ಕೊಡಿಸ್ಬೋದಿತ್ತಲ್ವಾ? ನೋಡಿ, ಇಬ್ಬರೂ ಸೇರಿ ಆಟ ಆಡ್ಕೊಳ್ಳಿ ಅಂತಾನೆ ಕೊಡಿಸಿರೋದು. ಆದರೆ ನನ್ನ ಮಗ ಇದನ್ನಲ್ಲ, ಮಹಾ ಜಗಳಗಂಟ ಪ್ರಾರಬ್ಧ. ನನ್ನ ಮಗಳಿಗೆ ಮೊಬೈಲ್ ಫೋನ್ ಕೊಡೋದೇ ಇಲ್ಲ. ನೋಡಿ, ವಿಶೇಷವಾಗಿ ಮನೇಲಿದ್ದಾಗ ಮಾತ್ರ ಆಡ್ಕೊಳ್ಳೋದಕ್ಕೆ ಅವಕಾಶ. ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಮೊಬೈಲ್ನ ಕಿತ್ತಿಟ್ಕೋತೀನಿ, ಇಲ್ಲ ಅಂತಂದರೆ ಓದು ಮುಂಡಾ ಮೋಚ್ತೋ. ಒಳ್ಳೆ ಅಪ್ಪ. ಪಾಪ, ನೀವು ಇಷ್ಟೊಂದು ಥರ ಕೆಲಸಗಳು ಮಾಡ್ತಿರಲ್ಲ, ಟೈಮೇ ಸಿಗಲ್ಲ ಅನ್ಸುತ್ತೆ, ನಿದ್ದೆನೂ ಮಾಡಲ್ಲ ಅನ್ಸುತ್ತೆ. ಹೌದೌದು, ಮಾವನ ಮನೇಲಿ ಹಗಲು ರಾತ್ರಿ ಕಷ್ಟಪಡೋ ಏಕೈಕ ಅಳಿ ಅಂದರೆ ನಾನೇ. ಹಾಗಾದ್ರೆ ಕಳ್ತನ ಆಗಿದ್ದ ದಿನ ರಾತ್ರಿ ಶಬ್ದ ಕೇಳಿಸ್ತಲ್ಲ, ಅದು ನಿಮಗೂ ಕೇಳಿಸಿರ್ಬೇಕಲ್ವಾ? ಯಾವ ಶಬ್ದ? ಅದೇ ಚಂದ್ರು ಅಂಕಲ್ಗೆ ಕೇಳಿಸ್ತಲ್ಲ, ಅದೇ ಶಬ್ದ. ನೋ, ಕೇಳಿಸಿಲ್ಲ. ಓ, ರೇಡಿಯೋ. ಕಾಂಚನ ಅವ್ರು ಹೇಳ್ತಿದ್ರು ಇದು ಅಂಕಲ್ ಅವ್ರ ತಂದೆ ನೆನಪು ಅಂತ. ಹೌದು, ಇದು ಅಂಕಲ್ ರೂಮಲ್ಲಿ ತಾನೇ ಇರಬೇಕು, ನಿಮ್ಮ ರೂಮಲ್ಲಿ ಯಾಕಿದೆ? ಓ, ರಿಪೇರಿ ಮಾಡಕ್ಕೆ ತಗೊಂಡ್ಬಂದಿದ್ರಾ? ಏನೋ ಸಮಸ್ಯೆ ಇದೆ ಅಂತ ತಂದುಕೊಟ್ರು, ರಿಪೇರಿ ಮಾಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಆಚೆ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬರೋಣ ಅಂತಂದರೆ ಆಗ್ತಾ ಇಲ್ಲ. ಆಚೆ ಪೊಲೀಸ್ ಅವರಿದ್ದಾರೆ, ಮನೆಯಿಂದ ಏನಾದರೂ ಆಚೆ ತಗೊಂಡೋದ್ರೆ ಚೆಕ್ ಮಾಡ್ತಾರೆ, ಅದಕ್ಕೆ ನಿಮ್ಮ ಕೈಯಲ್ಲಿ ತಗೊಂಡೋಗಕ್ಕಾಗಿಲ್ಲ ಅನ್ಸುತ್ತೆ. ನಾನೊಂದು ಹೆಲ್ಪ್ ಮಾಡ್ಲಾ? ನಾನು ಹೇಗಿದ್ರು ಪತ್ತೆದಾರಿ, ನಾನು ಏನು ತಗೊಂಡೋದ್ರು ಅವ್ರು ಚೆಕ್ ಮಾಡಲ್ಲ, ನಾನು ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬರ್ಲಾ? ನೋಡಿ, ನಮ್ಮ ಮಾವನವ್ರಿಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನನ್ನನ್ನು ನಂಬಿ ರೇಡಿಯೋ ಕೊಟ್ಟಿದ್ದಾರೆ. ಈ ಹಾಳಾದ ರೇಡಿಯೋಯಿಂದ ನನ್ನ ಅವರ ರಿಲೇಷನ್ಶಿಪ್ ಹಾಳಾಗೋದು ಬೇಡ. ಈ ಚೆಕ್ಕಿಂಗು ಕೇಸು ಮೊನ್ನೆ ಮಸಿ ಎಲ್ಲ ವಿಗ್ರಹ ಸಿಗೋವರೆಗೆ ತಾನೆ. ಅದು ಸಿಕ್ಕಾದ ಮೇಲೆ ನಾನೇ ಹೋಗಿ ರಿಪೇರಿ ಮಾಡಿಸ್ಕೊಂಬರ್ತೀನಿ, ಏನು ಅರ್ಜೆಂಟ್ ಇಲ್ಲ. ಹಾಗಿದ್ರೆ ಸರಿ. ಭರತ್ ಭರತ್ ಭರತ್, ಯಾಕಮ್ಮ ಹಾಕಿರ್ಸ್ಕೊತಾ ಇದೆಯಾ? ಬಂದೇ ಇರು. ಇದು ಭರತ್ ಅವ್ರ ವಾಯ್ಸ್ ಅಲ್ವಾ? ಆ ಯಮ್ಮ ಕರೆದಾಗ ಹೋಗ್ಲಿಲ್ಲ ಅಂದ್ರೆ ಸೈರನ್ ಹೊಡ್ಕೋತಾನೆ ಇರುತ್ತೆ, ಇರಿಟೇಷನ್ನು. ಈಗ ನೋಡಿ ನಿಂತೋಯ್ತು. ಸೂಪರ್ ಸರ್ ನೀವು. ನಿಮ್ಮ ಮಿಮಿಕ್ರಿ ಬರೀ ನಗ್ಸಕ್ಕೆ ಅಂತ ಹೇಳಿದ್ರಿ, ಅದರಿಂದ ತುಂಬ ಉಪಯೋಗಗಳಿವೆ. ಸರಿ ಸರ್, ಬರ್ತೀನಿ. ಓಕೆ, ಗಾಡ್ ಬ್ಲೆಸ್ ಯು. ಪಾಂಡುರಂಗ,
ಸೋ ನೈಸ್, ಅಲ್ಲೇ ಇರು. ಅದಾದ್ಮೇಲೆ ಇದ್ದೇ ಇದೆಯಲ್ಲ ಅಂದರೆ ಏನ್ರಿ ಅರ್ಥ? ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ, ಅದರಲ್ಲೂ ಪ್ರತಿಭಾ ಕೇಳಿಸ್ಕೊಂಡ್ರೆ ಮುಗ್ದು ಹೋಯ್ತು. ಮೊದಲೇ ನಿಮ್ಮನ್ನು ಕಳ್ಳನ ಥರ ನೋಡ್ತಾಳೆ. ಅದು ನಿಜಾನೇ. ಅವಳು ನಿಮ್ಮನ್ನು ವಿಚಾರಣೆ ಮಾಡಿದ್ಲಲ್ಲ, ಅವಳ ಹತ್ರ ಏನೇನೋ ಮಾತಾಡಿ ಸಿಗಾಕೊಂಡಿಲ್ಲ ತಾನೇ? ನಿಮಗೆ ಕೆಲಸ ಹೋಗಿರೋ ವಿಷಯ ಹೇಳ್ಬಿಟ್ರಾ? ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದೆಯಾ ಅಂತ ಅನಿಸ್ತಾ ಇದೆ. ನಾನು ಯಾಕೆ ಹೇಳಿ? ನಾನು ಹೇಳಿಲ್ಲ. ಮೊದಲೇ ಪತ್ತೆದಾರಿ, ಹೇಗೋ ಪತ್ತೆ ಮಾಡ್ಕೊಂಡಿರ್ತಾಳೆ. ನಮ್ಮ ಫ್ಲ್ಯಾಟ್ ಬಗ್ಗೆ ಏನೂ ಹೇಳಿಲ್ಲ ತಾನೇ? ಅದ್ರ ಬಗ್ಗೆ ಏನೂ ಪ್ರಸ್ತಾಪ ಆಗಲಿಲ್ಲ. ಸದ್ಯ ಅಂದರೆ ಅದ್ರ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿಲ್ಲ, ಆದ್ರೆ ಗೊತ್ತು ಮಾಡ್ಕೋತಾಳೆ ಅವಳು. ನೀನು ಹಠ ಮಾಡಿದ್ದಕ್ಕೆ ಆ ಫ್ಲ್ಯಾಟ್ ತಗೊಳ್ಳೋ ಸಾಹಸ ಮಾಡಿದ್ದು ನಾನು. ಈಗ ನೋಡು, ಕೆಲಸ ಇಲ್ಲ, EMI ಕಟ್ಟೋದಕ್ಕೆ ಕಾಸು ಇಲ್ಲ. 75 ಲಕ್ಷ ರೂಪಾಯಿ ಇದೆ ಲೋನ್ ಅಮೌಂಟು. ಎಲ್ಲಿಂದ ಹೊಂದಿಸ್ಲಿ ನಾನು? ಮನೆ ಪೇಪರ್ಸು ಇನ್ನೂ ಬ್ಯಾಂಕಲ್ಲಿದೆ. ನಿಮಗೆ ಯಾರೋ ಹಣದ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರಿ. ಅದು ಕೆಲಸ ಆಗಿಲ್ಲ, ಆಗೋದೇ ಇಲ್ಲ ಬಿಡೋದು. ಮತ್ತೆ ಮುಂದೆ ಮುಂದೆ ಸಂಧ್ಯಾ ನಿಮ್ಮ ನಂಬರ್ ಬಂತು, ಹೋಗ್ರಿ. ಹುಷಾರು. ನೀವೆಂತ ವಿಗ್ರಹ ಕಟ್ಟಿರೋದು? ಅಲ್ಲ, ಯಾರಾದರೂ ಹಂಗೆ ಕೇಳಬಹುದು, ನೀವು ಗಾಬರಿ ಆಗಬೇಡ ಅಂತ ಹೇಳಕ್ಕೆ ಬಂದೆ ಅಷ್ಟೆ. ವಿಗ್ರಹ ಕಳ್ತನ ಮಾಡಿರೋ ಕಳ್ಳರನ್ನ ಪತ್ತೆ ಮಾಡ್ತೀನಿ ಅಂತ ಹೇಳಿರೋದು ನಿಮಗೆ ಕಷ್ಟ ಆಗ್ತಿದೆ ಅನಿಸುತ್ತೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ಬರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ಖಂಡಿತ ಇಲ್ಲ. ಅವ್ರು ಯಾಕೆ ಕದೀತಾರೆ? ಅವ್ರಿಗೇನು ಕಮ್ಮಿ ಆಗಿದೆ? ಭರತ್ ಅವ್ರಿಗೆ ಕೆಲಸ ಇಲ್ಲ, ಅದಲ್ಲದೆ ಫ್ಲ್ಯಾಟ್ ತೊಗೊಂಡಿರೋ ಬ್ಯಾಂಕ್ ಲೋನ್ ಬೇರೆ. ಇದಕ್ಕಿದ್ದಾಗೆ ಇಷ್ಟು ಕಾಸ್ಟ್ಲಿ ಫ್ಲ್ಯಾಟ್ ಯಾಕೆ ತೊಗೊಳಕ್ಕೆ ಹೋದ್ರಿ? ಯಾವ ಫ್ಲ್ಯಾಟು? ನಿಮಗೆ ಗೊತ್ತಿಲ್ವಾ? ನಿಮ್ಮ ಹೆಸರಲ್ಲಿ ನಿಮ್ಮ ಗಂಡ ತೊಗೊಂಡಿರೋ ಫ್ಲ್ಯಾಟ್, ಬ್ಯಾಂಕಲ್ಲಿ ಲೋನ್ ಮಾಡಿ ತೊಗೊಂಡಿರೋ ಫ್ಲ್ಯಾಟ್, ಅದ್ರ ಮೇಲೆ ಇನ್ನೂ 75 ಲಕ್ಷ ಸಾಲ ಹಾಗೆ ಉಳ್ಕೊಂಡಿದೆ. ಈ ಹಳೆ ಮನೇಲಿ ನನಗಿರೋಕ್ಕಾಗ್ತಿಲ್ಲ. ಯಾಕೆ? ಇಲ್ಲೇನು ಕಮ್ಮಿ ಆಗಿದೆ ನಿಮಗೆ? ಪ್ರೈವಸಿ ಇಲ್ಲ. ನಮ್ಮ ಅಪ್ಪನ ಮನೆ ತುಂಬ ದೊಡ್ಡದಾಗಿದೆ, ಚಿಕ್ಕ ಕುಟುಂಬ, ಏನು ಬೇಕು ಅಂದರೂ ಈಸಿಯಾಗಿ ಸಿಗ್ತಿತ್ತು. ಆದರೆ ಇಲ್ಲಿ ಈ ದೊಡ್ಡ ಫ್ಯಾಮಿಲಿ ಜೊತೆ ಹೊಂದ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಗ್ತಿದೆ. ಹೇಳ್ಕೊಳ್ಳೋಕ್ಕೆ ನಾನು ಈ ಮನೆ ದೊಡ್ಡ ಸೊಸೆ, ಆದರೆ ಅತ್ತೆದೇ ಎಲ್ಲ ರಾಯಭಾರ. ನಮ್ಮ ತವ್ರ ಮನೆಯಿಂದ ಇಲ್ಲಿಗೆ ಯಾರಾದರೂ ಬರ್ತಿದ್ದಾರೆ ಅಂದ್ರೂ ಮೊದಲು ಅತ್ತೆಗೆ ಇನ್ಫಾರ್ಮ್ ಮಾಡಬೇಕು. ಮೊದಲು ಸೌಜನ್ಯಕ್ಕೆ ಅಂತ ಅನಿಸಿದ್ರು, ಈಗೀಗ ಇಂಥ ಚಿಕ್ಕ ವಿಷಯನ ಹೇಳೋದಕ್ಕೂ ಹಿಂಸೆ ಅನ್ಸೋಕ್ಕೆ ಶುರುವಾಯಿತು. ಇವತ್ತಲ್ಲ ನಾಳೆ ನನಗೂ ಮಗು ಆಗುತ್ತೆ, ಆಗ ನಮ್ಮಮ್ಮ ನನ್ನ ಜೊತೆ ಬಂದಿರಬೇಕು ಅಂತ ನನಗೂ ಆಸೆ ಆಗುತ್ತೆ ಅಲ್ವಾ? ಒಂದು ಹೆಣ್ಣಾಗಿ ನಾನು ಹೇಳ್ತಿರೋ ಸೂಕ್ಷ್ಮನ ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ತೀನಿ, ಆದರೆ ನೀವು ನಿಮ್ಮ ಗಂಡನ ಫೈನಾನ್ಷಿಯಲ್ ಕಂಡೀಷನ್ ನೋಡಿಕೊಂಡು ಫ್ಲ್ಯಾಟ್ ಬಗ್ಗೆ ಮುಂದುವರಿಬೋದಾಗಿತ್ತು ಅನಿಸುತ್ತೆ. ನೀವು ಹೇಳಿದ ನಿಜ, ಆದರೆ ನನ್ನ ಗಂಡ ಬಿಸ್ನೆಸ್ಸಲ್ಲಿ ಪೂರ್ತಿ ಲಾಸ್ ಆಗೋವರೆಗೂ ನನಗೆ ಯಾವ ವಿಷಯನೂ ತಿಳಿಸ್ಲೇ ಇಲ್ಲ. ನನಗೂ ಗೊತ್ತಾಗಲಿಲ್ಲ. ಸರಿ, ನೀವೇನು ಹೊರಡಿ. ನೋಡಿ, ಇಷ್ಟು ದಿನದಿಂದ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿರೋ ವಿಷಯನ ಈಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ಆದರೆ ರೆಸ್ಪಾನ್ಸ್ ಮಾತ್ರ ಪಾಸಿಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಛೇ, ತುಂಬ ಬುಕ್ಕಿಶ್ ಆಗೋಯ್ತಲ್ವಾ? ನೋಡ್ರಿ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಡಿ ನೀವೇ ಹಾಕ್ತಿರೋ ಇಲ್ಲ ನಾನೇ ಹಾಕೊಳ್ಳೋ? ದಿವ್ಯಾ, ಯಾಕೆ ಒಬ್ಬೊಬ್ಬಳು ಮಾತಾಡ್ತಾ ಇದೆಯಾ? ಅದಕ್ಕೆ ಈಗ ಒಬ್ಬೊಬ್ಬಳೆ ಮಾತಾಡ್ತಿದ್ಯಾ ಅಂದರೆ ಒಂದ ಹುಚ್ಚಿಡ್ದಿರ್ಬೇಕು, ಇಲ್ಲ ಮಾಡೋಕ್ಕೇನು ಕೆಲಸ ಇಲ್ಲದೆ ಇರಬೇಕು. ಅವರು ಹಾಗೆ ಹೇಳಿದ್ರು, ನನಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಅಂತ. ಯಾರು? ಲೆಕ್ಚರರು. ಲೆಕ್ಚರರಾ? ಏ ದಿವ್ಯಾ, ಜಾಸ್ತಿ ಓದ್ಬೇಡ ಕಣೆ, ಲೂಸ್ ಆಗಿಬಿಡ್ತೀಯಾ. ನಿಮ್ಮ ಥರನಾ?
ಕೇಳಿಸ್ತು ಆದರೆ ನನಗೇನು ಬೇಜಾರಿಲ್ಲಮ್ಮ. ಯಾಕೆಂದರೆ ಈ ಕೆಲಸ ಆಗಬೇಕಾಗಿರೋದು ನನಗೆ, ಅದಕ್ಕೆ ಕತ್ತೆ ಕಾಲು ಹಿಡಿಲೇಬೇಕು. ಅಂದರೆ ನಾನು ಕತ್ತೆ ಅಂತನಾ? ಛೆ ಹಾಗಂತ ನಾನ್ಯಾಕೆ ಬಾಯ್ಬಿಟ್ಟು ಹೇಳಿ? ಅದಕ್ಕೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ದಿವ್ಯಾ ನಂಗೊಂದು ಹೆಲ್ಪ್ ಮಾಡ್ತೀಯಾ? ನಿಮಗೂ ಹೆಲ್ಪಾ? ಅಂದರೆ ಬೇರೆ ಯಾರು ಹೆಲ್ಪ್ ಕೇಳಿದ್ರು? ಯಾರಿಲ್ಲ, ನೀವು ಹೇಳಿ. ಅದು ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ, ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು, ಜೊತೆಗೆ ಬರ್ತೀಯಾ? ನಾನಾ? ನೀನೇನಾದರೂ ಐಬ್ರೋ ಮಾಡಿಸ್ಕೊ, ನಾನು ದುಡ್ಡು ಕೊಡ್ತೀನಿ. ಐಬ್ರೋ? ಇಲ್ಲ ಅದಕ್ಕೆ ನಾನು ಬೇರೆ ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿಗಮ್ಮ? ಅದು 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 ನನ್ನ ಪರ್ಸ್ನಲ್. ಓ, ಈ ಮನೇಲಿ ಎಲ್ರಿಗೂ ಪರ್ಸ್ನಲ್ ಕೆಲಸಗಳಿವೆ, ಆದರೆ ನನ್ನ ಪರ್ಸ್ನಲ್ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಛೇ ಯಾಕೆ ಹಾಗೆ ಹೇಳ್ತೀರಾ? ಅದಕ್ಕೆ ನಾನು ಫ್ರೀ ಇದ್ದಿದ್ರೆ ಖಂಡಿತವಾಗ್ಲೂ ಬರ್ತಿದ್ದೆ. ಅಯ್ಯೋ ಬಿಡು. ಅದೇ ನಿಮ್ಮ ಅತ್ತಿಗೆ ಪ್ರತಿಭಾ ಕರೆದಿದ್ರೆ ಠಕ್ಕಂತ ರೆಡಿಯಾಗಿ ಠಕತೈ ಅಂತ ಕುಂದ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕೆ ಅಂದ್ರೆ ನಿಮ್ಮ ಅತ್ತಿಗೆ ಪ್ರತಿಭಾ ದೊಡ್ಡ ಪತ್ತೇದಾರಿ, ಆದ್ರೆ ನಾನು ಈ ಮನೇಲಿ ಬಿಟ್ಟಿ ಕೂಳ್ ತಿನ್ಕೊಂಡು ಬಿದ್ದಿರೋ ಬಿಕಾರಿ. ಅದಕ್ಕೆ ಈ ಮನೇಲಿ ನನ್ನ ಬಗ್ಗೆ ಯಾರಿಗೂ ಪ್ರೀತಿನೂ ಇಲ್ಲ, ಗೌರವ ಅಂತೂ ಇಲ್ವೇ ಇಲ್ಲ. ನೀನ್ ಬರ್ಬೇಕಾಗಿಲ್ಲ ತಾಯಿ, ನಾನು ಒಬ್ಬಳೇ ಹೋಗ್ತೀನಿ. ಛೇ, ಮೂಡೆಲ್ಲ ಹಾಳಾಗೋಯ್ತು. ಮೂಡ್ ಅಪ್ಸೆಟ್ ಆಯಿತು ಅಂತ ಕೂತ್ರೆ ನನ್ನ ಲವ್ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ತಾನೇ ಸರಿ ಹೋಗ್ತಾರೆ. ಮೊದಲು ನನ್ನ ಲವ್ ಸರಿ ಮಾಡ್ಕೋಬೇಕು. ಹಾಂ ನೋಡ್ರಿ, ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ಬೇಡಿ ಹಾಕ್ತಿರೋ ಇಲ್ಲ ನಾನೇ ಹಾಕೊಳ್ಳು. ನನ್ನ ಮನಸ್ಸು ಹೇಳ್ತಾ ಇದೆ ವಿಗ್ರಹ ಸಿಗುತ್ತೆ, ಲಕ್ಷ್ಮೀ ಪೂಜೆ ಆಗೇ ಆಗುತ್ತೆ ಅಂತ. ಅಲ್ಲ ರೀ ಅಂಕಲ್, ಮನೇಲಿರೋ ಎಲ್ಲರನ್ನೂ ಕಳ್ಳರ ಥರ ನೋಡ್ತಾ ಇದೆಯಲ್ಲ, ಯಾಕೆ? ಹೊರಗಿಂದ ಯಾರೋ ಬಂದು ಕದ್ಕೊಂಡು ಹೋಗಿರ್ಬೋದಲ್ವಾ? ಹೊರಗ್ನವ್ರು ಯಾರಾದರೂ ಕಳ್ತನ ಮಾಡಿದರೆ ಯಾವುದಾದ್ರೂ ಸುಳಿವು ಸಿಗಬೇಕಿತ್ತಲ್ಲ ಆಂಟಿ. ಮುಂದೆ ಬಾಗಿಲು ಮುಚ್ಚಿತ್ತು. ಭರತ್ ಹೊರಗೆ ಹೋಗಿದ್ರು, ಆದರೆ ಭರತ್ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ರು. ಭರತ್ ಹೊರಗೆ ಹೋಗಿ ಮನೆ ಒಳಗೆ ಬರೋ ಮಧ್ಯೆ ಯಾರು ಕಳ್ಳರು ಬಂದು ಹೋಗಿರ್ಬೋದಲ್ವಾ? ಹಾಗೇನಾದರೂ ಆಗಿದ್ರೆ ಲಾಕ್ ಬ್ರೇಕ್ ಆಗಬೇಕಿತ್ತಲ್ಲ ಆಂಟಿ. ಅಥವಾ ನಿಮಗೆ ಗೊತ್ತಿರೋ ಹಾಗೆ ಈ ಮನೆಗೆ ಬೇರೆ ಯಾವುದಾದ್ರೂ ಕಳ್ದಾರಿ ಇದೆಯಾ? ಭರತ್ ಯಾಕೆ ಅಷ್ಟೊತ್ತಿನಲ್ಲಿ ಹೊರಗಡೆ ಹೋಗಿದ್ದ? ಹಾಳಾದ ಸಿಗರೇಟ್ ಸೇದೋದು ಇದೆಯಲ್ಲ, ಅದಕ್ಕೆ ಹೋಗಿರ್ಬಹುದು. ಹಾಗಂತ ಅವನನ್ನೇ ಕಳ್ಳ ಅಂತ ಹೇಳದ? ನಾನು ಹೇಳ್ತಿಲ್ಲ ಆಂಟಿ, ಹೇಳೋ ಥರ ಆಗದೆ ಇದ್ರೆ ಸಾಕು. ಯಾಕಂದರೆ ಭರತ್ ನಿಮ್ಮ ಮುದ್ದಿನ ಮಗ ಅಲ್ವಾ. ಅಂಕಲ್ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು. ಅಂಕಲ್, ಕಬೋರ್ಡಲ್ಲಿ ವಿಗ್ರಹ ಬಿಟ್ಟು ಬೇರೆ ಏನಿದೆ? ಬ್ಯಾಂಕ್ ಚೆಕ್ ಬುಕ್ಕು, ಪಾಸ್ಬುಕ್ಕು, ಶೇರ್ ಪೇಪರ್ಸ್ ಇದೆಯಮ್ಮ. ಮನೆ ಪೇಪರ್ಸ್ ಸುಶೀಲ್ನ ಹತ್ರ ಇದೆ. 1 ವರ್ಷದ ಹಿಂದೆ ಮನೇನ ಅವಳ ಹೆಸರಿಗೆ ಬರೆದ್ಬಿಟ್ಟೆ. ಓ, ಭರತ್ ಫ್ಲ್ಯಾಟ್ ಖರೀದಿ ಮಾಡೋದಕ್ಕೆ ಮನೆ ಪೇಪರ್ಸ್ ಇಟ್ಟಿರೋದು ಇವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀಮ್ಮ? ಏನೂ ಇಲ್ಲ ಅಂಕಲ್, ನಿಮ್ಮನ್ನು ಒಂದು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಹೆಸರಲ್ಲಿ ಇದ್ದಿದ್ದ ಮನೇನ ಆಂಟಿ ಹೆಸ್ರಿಗೆ ಯಾಕೆ ಬರೆದಿದ್ದು? ಸುಶೀಲ ಬಾಯಿ ಮಾತಿಗೆ ಕಾಂಚನನ ತನ್ನ ಮಗಳು ಅಂತ ಹೇಳ್ತಾಳೆ, ಆದರೆ ಬರೀ ನಾಟಕದ ಪ್ರೀತಿ. ನನ್ನ ಆಸ್ತಿನ ಮನೇನ ಮಗಳಿಗೆಲ್ಲಿ ಬರ್ಕೊಟ್ಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು. ಅದಕ್ಕೆ ಪೀಡ್ಸಿ ಮನೇನ ಅವಳ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಲು. ಅಂಕಲ್, ಈ ವಿಷಯ ಕಾಂಚನ ಅವ್ರಿಗೆ ಗೊತ್ತಾ? ಗೊತ್ತು. ಪ್ರೀತಿಸಿದವನಿಗೆ ಕೊಟ್ಟು ಮದುವೆ ಮಾಡಿದ್ದೀರ. ದೇವ್ರ ದಯದಿಂದ ಅವನು ಅನುಕೂಲವಾಗಿದ್ದಾನೆ. ಇಷ್ಟು ಸಾಕು ನನಗೆ ಅಂತ ಹೇಳಿದ್ರು. ಸರಿ ಅಂಕಲ್, ನಾನು ಹೊರಡ್ತೀನಿ. ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ಮನೇಲೇ ಇರಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ.